ಇವತ್ತು ವಾಲ್ಮೀಕಿ ರಾಮಾಯಣ ಬಹಳ ಅದರಲ್ಲಿ ಬರ್ತಕ್ಕಂತಹ ರಾಮನ ಪುತ್ರ ಒಂದು ಸಾಂಸ್ಕೃತಿಕ ನಾಯಕನಾಗಿ ಕಾಣಿಸ್ಕೊಂಡಿದೆ. ಹಾಗಾಗಿ ಇವತ್ತು ಕಳೆದ 22ನೇ ತಾರೀಕು ಏನು ಬಾಲರಾಮನ ಪ್ರತಿಷ್ಠಾನ ಪ್ರಾಣ ಪ್ರತಿಷ್ಠಾಪನೆ ಅಂತೇಳಿ ಇವತ್ತು ದೇವಾಲಯ ನಿರ್ಮಾಣ ಆಗಿದೆ. ಆ ದೇವಾಲಯ ನಿರ್ಮಾಣದಲ್ಲಿ ವಾಲ್ಮೀಕಿ ಅವರನ್ನು ಒಂದು ರೀತಿ ದೂರ ಇಟ್ಟಂಗಾಗಿದೆ, ಒಂದು ತಿರಸ್ಕಾರ ಮನೋಭಾವನೆ ದೂರ ಇಟ್ಟಾಗಿದೆ. ಯಾವ ವ್ಯಕ್ತಿ ದೇಶಕ್ಕೆ ಮಹಾನ್ ಗ್ರಂಥವನ್ನು ಕೊಟ್ಟರು ವಾಲ್ಮೀಕಿ ಮಹರ್ಷಿಗಳು, ಅವ್ರ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಪಾಸಿಟಿವ್ ಅಂಶಗಳಾಗಲಿ ಧನಾತ್ಮಕ ಅಂಶಗಳಾಗಲಿ ಇಲ್ಲ. ಅವರನ್ನು ಗೌಣ ಮಾಡ್ತಕ್ಕಂಥದ್ದು ಇಡೀ ಭಾರತದಾದ್ಯಂತ ಇವತ್ತಲ್ಲ ಹಿಂದಲಿಂದನೂ ನಡ್ಕೊಬಂದಿದೆ. ಮತ್ತು ವಾಲ್ಮೀಕಿಯಲ್ಲಿರ್ತಕ್ಕಂತಹ ಒಂದು ವಿಚಾರಗಳು ಮುಂದೆ ಬಂದಂತಹ ಇಡೀ ಭಾರತದಲ್ಲಿ ಹೆಚ್ಚು ಕಡಿಮೆ 300ಕ್ಕೂ ಹೆಚ್ಚು ರಾಮಾಯಣಗಳಿರ್ತಕ್ಕಂಥದ್ದನ್ನ ನಾವು ಕೇಳ್ಕೊಟ್ಟಿದ್ದೀವಿ. ಅಲ್ಲಿ ದಿನನಿತ್ಯ ಈ ಅವ್ರಿಗೆ ಇದಕ್ಕೆ ತಕ್ಕಂತೆ ಅದು ಬದಲಾಗ್ತಾ ಬಂದಿರತಕ್ಕಂಥದ್ದನ್ನ ನಾವು ವಿವಿಧ ರಾಮಾಯಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕುವೆಂಪು ಅವರ ರಾಮಾಯಣ ಇರ್ಬೋದು, ಅಥವಾ ವೀರಪ್ಪ ಮೊಯ್ಲಿ ಅವರ ರಾಮಾಯಣ ದರ್ಶನ ಇರ್ಬೋದು, ಮತ್ತು ತುಳಸಿ ರಾಮಾಯಣ ಇರ್ಬೋದು, ಹೀಗೆ ಸಂಪೂರ್ಣ ರಾಮಾಯಣ ಈ ರೀತಿಯ ಬೇರೆ ಬೇರೆ ಅವರ ಇದಕ್ಕೆ ತಕ್ಕಂತೆ ಆ ಕಾಲಘಟ್ಟದಲ್ಲಿ ರಚನೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಆದರೆ ಇಡೀ ಭಾರತದಾದ್ಯಂತ ಯಾವುದೇ ರಾಮ ದೇವಾಲಯಗಳಲ್ಲಿ ಮಹರ್ಷಿ ವಾಲ್ಮೀಕಿ ಪೂಜೆಗೊಳ್ಬೇಕಾಗಿತ್ತು. ಅದರ ದುರಂತ ನಾವು ರಾಮನ ಕೊಟ್ಟಂಥದ್ದನ್ನು ಆ ಕೃತಿಯ ಕರ್ತವ್ಯ ಕೊಡಲಿಲ್ಲ. ಇದು ದೇಶದ ದುರಂತ. ಹಾಗಾಗಿ ಇವತ್ತು ರಾಮನ ವಿಚಾರದಲ್ಲಿ ಕೆಲವು ಕಪೋಲಕಲ್ಪಿತ ವಿಚಾರಗಳನ್ನು ಮುಂದೆ ಮಾಡ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ರಾಮ ಕಂಡುಬಿಟ್ಟ, ಅಥವಾ ಇನ್ನೇನೋ ವರ ಕೊಟ್ಟ, ಅಥವಾ ಆಂಜನೇಯ ಕೋತಿ ಬಂದು ದಿನನಿತ್ಯ ಬಾಗಿಲು ಬಡ್ತಿತ್ತು ಅಂತಕ್ಕಂಥ ಈ ಕಪೋಲಕಲ್ಪಿತ ಕಥೆಗಳ ಮುಖಾಂತರ ಜನಸಾಮಾನ್ಯರನ್ನ ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ನಡೀತಿದೆ ಭಾರತ. ಇದು ಇಂತಹ ವೈಜ್ಞಾನಿಕ ವಿಚಾರಗಳಿಗೆ ಜನಸಾಮಾನ್ಯರು ಬಲಿಯಾಗಿ ತಮ್ಮ ಮಾನಸಿಕ ಗುಲಾಮಿ ಜೀವನಕ್ಕೆ ದೂಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಇವತ್ತು ದೇಶದಾದ್ಯಂತ ಏನು ಅಲ್ಲಿ ಇದಿತ್ತು, ಬಾಬ್ರಿ ಮಸೀದಿ ಇತ್ತು, ಅದನ್ನು ಹೊಡೆದ ನಂತರ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಈ ರಾಮಲಲ್ಲ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಈ ಸತ್ಯವನ್ನು ಮರೆಮಾಚಿರ್ತಕ್ಕಂಥದ್ದು 500 ವರ್ಷಗಳ ಹೋರಾಟ ಅದರಿಂದ ಏನಿತ್ತು ಆ ಸತ್ಯವನ್ನು ಮುಚ್ಚಿರ್ತಕ್ಕಂಥದ್ದನ್ನು ಈ ಮಾಸ್ ಮೀಡಿಯಾಗಳು. ಹಾಗಾಗಿ ನಾವು ಯಾವುದೇ ರೀತಿಯ ಇಲ್ಲಿನ OBC ST ಮತ್ತು ಅಲ್ಪಸಂಖ್ಯಾತರು ಅವರ ಯಾವುದೇ ಕಪೋಲಕಲ್ಪಿತ ವಿಚಾರಗಳಿಗೆ ಕಿವಿಗೊಡ್ದೇ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬಿತ್ತುವಂಥ ಕೆಲಸವನ್ನು ನಾವು ಬೆಳೆಸ್ಕೊಳ್ಬೇಕು. ಸಮಾಜ ಯಾವತ್ತೂ ಸುಳ್ಳಿನ ಸರಪಳಿ ಮೇಲೆ ನಿಂತಿಲ್ಲ, ಸತ್ಯದ ಹಾದಿ ಮೇಲೆ ಹೋಗ್ಬೇಕಾದಂಥದ್ದು ಯುವಶಕ್ತಿ ಇವತ್ತು ಮತ್ತು ಧರ್ಮ, ಜಾತಿ ಮತ್ತು ಲಿಂಗ ತಾರತಮ್ಯ ಇಂಥ ವಿಚಾರಗಳ ಕಡೆ ಒಂದು ರೀತಿ ಪ್ರಚೋದನೆಗೊಳಗಾಗಿ ಕೆಲವು ಕೋಮು ದಳ್ಳೂರಿಗಿರ್ತಕ್ಕಂಥ ಶಕ್ತಿಗಳಿಗೆ ಅಸ್ತ್ರ ಆಗ್ತಾಯಿದ್ದಾರೆ. ಇದು ತಪ್ಪಬೇಕು. ಒಂದು ವರ್ಗ ಸಾವಿರಾರು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಂಥ ಒಂದು ವರ್ಗ ಇವತ್ತಿಗೂ ತಮ್ಮ ಮಕ್ಕಳನ್ನು ವಿದೇಶಗಳಲ್ಲಿ ಓದಿಸ್ತಕ್ಕಂಥದ್ದನ್ನ ಅಥವಾ ಉನ್ನತ ಉದ್ಯೋಗಗಳು ಕಲಿಸ್ತಕ್ಕಂಥದ್ದನ್ನ ಇಂಥ ವಿಚಾರಗಳಲ್ಲಿ ಅವರನ್ನು ಭಾಗಿಯಾಗ್ತಕ್ಕಂಥ ವಿಚಾರಗಳಲ್ಲಿ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿನ ಶೂದ್ರ ಹುಡುಗರನ್ನ ಅಥವಾ ಶೂದ್ರ ಯುವಶಕ್ತಿಯನ್ನು ಈ ಕೋಮು ಗಲಾಟೆಗಳಿಗೆ, ಬೀದಿ ಗಲಾಟೆಗಳಿಗೆ ಮತ್ತು ರಾಜಕೀಯ ಕೈಯಾಳುಗಳಾಗಿ ಬಳಸ್ಕೊಂಡು ಅವರ ಭವಿಷ್ಯ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನ ನಾವು ಖಂಡಿಸಬೇಕಾಗಿದೆ. ಮತ್ತು ಇಂತಹ ವಿಚಾರಗಳಿಂದ ಯುವ ಸಮುದಾಯ ದೂರ ಇರಬೇಕಾಗಿದೆ ಅನ್ನೋದಕ್ಕಂತ ನಾನು